ರಾಮದೇವ್ ಮಹಾರಾಜರನ್ನು, ಬಾಲಕೃಷ್ಣ ಆಚಾರ್ಯವರನ್ನು ಹಾಗೂ ನಮ್ಮ ಬಲವರಾಮ ಗುರೂಜಿ ಅವರನ್ನು ಸ್ಮರಿಸಿಕೊಂಡು ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈ ರೀತಿ ನಮ್ಮ ಬೆನ್ನುವಾಗಿರಲಿ, ಸುಖಾಸನ ಅಥವಾ ನೀವು ಯಾವ ಆಸನದಲ್ಲಿ ಕೂತ್ಕೊಳ್ಳಬೇಕು ಆ ಆಸನದಲ್ಲಿ ಕೂತ್ಕೊಳ್ಳಿ. ಈಗ 3 ಸಲ ಓಂಕಾರ ಮಾಡೋಣ. ನಿಧಾನವಾಗಿರಬೇಕು, ಖುಷಿ ಖುಷಿಯಾಗಬೇಕು. ನಿಮ್ಮ ಮನಸ್ಸಿನಲ್ಲಿ ಇಷ್ಟಪಟ್ಟು ಮಾಡಬೇಕು ಮತ್ತು ಭಾಳ ತ್ರಾಸ ಮಾಡ್ಕೊಂಡು ಮಾಡಬೇಕು. ಈ ರೀತಿ ಕೈಗಳನ್ನು
change, ಎಡಕ್ಕೆ ಬರಬೇಕು, ತಿರುಗಿ ಈ ರೀತಿ ಇದನ್ನು ಮಾಡಬೇಕು. ಈಗ ಸ್ವಲ್ಪ ಮುಂದೆ ಬರೋದು, ಮುಂದೆ ಮಾಡೋದು.
ಈಗ ಸುಮಾರು ನಾವು 12-15 ಜಾಗಿಂಗ್ಗಳನ್ನು ಮಾಡಿದ್ದು. ಈಗ ನಮ್ಮ ಸುಮಾರು 5 ಕಿಲೋಮೀಟರ್ ಬಂದಷ್ಟು ನಮ್ಗೆ ವ್ಯಾಯಾಮಗಳು ಏನು ಮಾಡೋಣ, ಹೀಗೆ ಮಾಡುವಂಥ ಆಸನಗಳನ್ನು ಮಾಡೋಣ. ಈಗ ಫಸ್ಟ್ ನೋಡಿ ತಾಡಾಸನ ಮಾಡೋಣ. ಈ ರೀತಿ ಸಮಸ್ಥಿತಿಯಲ್ಲಿ ಈ ರೀತಿ ಕೈಗಳನ್ನು ಡ್ರಾಪ್ ಮಾಡಿ ಈ ರೀತಿ ತಗ್ಗಿಸ್ಬೇಕು. ಈಗ ನಾವು ಮೇಲ್ಗಡೆ ತಗೊಂಡು ಜಸ್ಟ್ ಅದರ ಕೈಗಳನ್ನು ಮೇಲ್ಗಡೆ ಅದ್ರ ಜೊತೆ ಬುಡ ಮೇಲ್ಗಡೆ ಬಲಗಡೆ ನಿಲ್ಲಬೇಕು. ನಮ್ಮ ಕೈಗಳು ಎರಡೂ ಕಿವಿಕಾಲು ಎರಡೂ ಕಿವಿಕಾಲಿರ್ತವೆ. ಆದರೆ ನಮ್ಮನ್ನು ಕಿವಿಕಾಲಿ ಇದು ಈಗ ಪಾದಾಸಾಸನ ಮಾಡೋಣ. ಎರಡು ಕಡೆ ಕೊಡಿ ಏ ಭುಜಕ್ಕೆ ಸಮಾಂತರ ಎರಡು ಕೈ ಇದು ಈ ರೀತಿ ಕೈಗಳು ಪೂರ್ಣ ಮೇಲ್ಗಡೆ ಕೈಗಳು ಎತ್ತಬೇಕು. ಈ ಕೈಗಳನ್ನು ಮುಂದೆ ಚಾಟ ಎರಡೂ ಕೈಗಳು ಪಾದಾಸನ ನಮ್ಮ ಮನೆಯಲ್ಲಿ ಪ್ರಯತ್ನ ಅದೇ ಸ್ಥಿತಿಯಲ್ಲಿ ಪ್ರಯತ್ನ ನೋಡಿ. ಆಸನ ಮಾಡೋದ್ರಿಂದ ಪಾದಾಸನ ಮಾಡೋದ್ರಿಂದ ಬದ್ದು ಪತ್ತೆ ಬಂದಿದ್ದು ಬರ್ತೀವಿ ನಾವು ಬೇಡ್ತೀವಿ ನಾವು. ಅದನ್ನು ನಮ್ಮ ಕೈಯ ಮೂರು ನಿವಾರಣೆ ಆಗ್ತದೆ, ಕುತ್ತಿಗೆ ಮೂರು ನಿವಾರಣೆ ಆಗ್ತದೆ. ಚಾ ಈಗ ಅರ್ಧ ಚಕ್ರಾಸನ ಮಾಡೋಣ. ಈ ರೀತಿ ಎರಡು ಕೈಗಳು ನಮ್ಮ ನಡನೆಯಲ್ಲಿ ನಮ್ಮ ಶಕ್ತಿ ಅನುಸಾರ ನಮಗೆ ಎಷ್ಟು ಕಷ್ಟ ನಾವು ಮಾಡಬೇಕು. ನಡದ ಈ ಮ್ಯಾಗಿನ ಭಾಗ ಬಗ್ಗಬೇಕು, ಈ ಭಾಗ ನೇರವಾಗಬೇಕು, ಶಿಲೆ ನಿಮಗೆ ಎಷ್ಟಾಗತ್ತೆ ನಿಮ್ಮ ಶಕ್ತಿ ಅನುಸಾರ ಮಾಡಿ. ಹೆಚ್ಚೆಚ್ಚಿಗೆ ಆ ಆಸನದಲ್ಲಿ ಪ್ರಯತ್ನ ಮಾಡಿ. ಎರಡು ಕಾಲುಗಳು ಎಡಗಾಲಲ್ಲಿ ತಿರುಗಿಸಿ ಬಲಗಾಲಲ್ಲಿ ಈಗ ಕೈಗಳನ್ನು ಹಿಂಗಡೆ ಪಾರ್ಶ್ವಕೋನಾಸನ ಆಮೇಲೆ ಕೈಗಳನ್ನು ನೋಡಿ. ಆಸನ ಮಾಡೋದ್ರಿಂದ ನಮ್ಮ ಭುಜ ಚೆಸ್ಟ್ ಆಗಲ್ಲ, ಬಜ್ಜು ನಡದ ಬಜ್ಜು ನಮ್ಮ ನೋಡೇಕ ನಮ್ಮ ಎದೆಯ ಭಾಗ ಮತ್ತು
ಬೆನ್ನು ನೋವು ಮತ್ತು ನಡುವು ನೋವು ಮೊದಲು ಚೆನ್ನಾಗಿದೆ. ಇದು ಈ ರೀತಿ ಬಲಗಡೆ ಈ ರೀತಿ ಕಾಲು ಎಡಗಾಲು ಮತ್ತು ಚಾಪು ಈ ರೀತಿ ಇರ್ತದೆ. ಈ ಕೈಗಳು ಈ ರೀತಿ ಸಮಾಂತರವಾಗಿದೆ. ಆಗ ಕೈಗಳು ಮುಂದೆ ನಮ್ಮ ದೃಷ್ಟಿ ಮುಂಗಡೆ ಆದರೂ ನಿಧಾನ ನಿಲ್ಲಬೇಕು. ಎಷ್ಟು ಸಾಧ್ಯತೆ ತಕ್ಷಣ ಕೈಯಲ್ಲಿ ಹಿಡಿದು ನಮ್ಮ ಕುತ್ತಿಗೆ ಮೇಲ್ಗಡೆ ಇರಬೇಕು. ಹೆಚ್ಚೆಚ್ಚಿಗೆ ಆಸನಗಳು ಇರಬೇಕು. ಅಂದಾಗ ನಮ್ಮ ಹೃದಯದಲ್ಲಿರುವಂಥ ಬೊಜ್ಜುಗಳು ನಿವಾರಣೆ ಆಗ್ತದೆ. ಇದು ಈಗ ವಕ್ಷಾಸನವನ್ನು ಎಡಗಾಲನ್ನು ತೆಗೆದುಕೊಂಡು ಬಲಗಾಲ ಮೇಲೆ ನಿಧಾನವಾಗಿ ಮುಂದೆ ಸಹ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಬೇಕು. ನಮ್ಮ ಮನಸ್ಸಾಗಿರ್ತಕ್ಕಂಥ ನಮ್ಮ ಮನಸ್ಸು, ಶರೀರ, ಆತ್ಮ ನಮ್ಮ ಹಿಡಿತದಲ್ಲಿ ಪ್ರಯತ್ನ ಮಾಡಬೇಕು. ಸೂರ್ಯ ನಮಸ್ಕಾರವನ್ನು ಸೂರ್ಯನ ಮಂತ್ರಗಳೊಂದಿಗೆ ಸೂರ್ಯನ ಎಲ್ಲರೂ ನಾಮಗಳ ಹೆಸರುಗಳನ್ನು ಹೇಳ್ತಾ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಎರಡು ಕೈಗಳು ಈ ರೀತಿ ನಮ್ಮ ಹೃದಯ ಭಾಗದಲ್ಲಿರಲಿ. ಓಂ ಮಿತ್ರಾಯ ನಮಃ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ.
ಸೂರ್ಯ ನಮಸ್ಕಾರದ ಆಸನಗಳ ಹೆಸರು ಇವಾಗ ಮತ್ತೊಂದು ಸಲ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಇದು ನಮನಾಸನ, ಉದ್ವಾಸಾಸನ, ಪಾದಹಸ್ತಾಸನ, ದಕ್ಷಿಣ ಅಶ್ವಸಂಚಾಲನಾಸನ, ಪರ್ವತಾಸನ, ಮುಕ್ತಾಂಗಾಸನ, ಅಷ್ಟಾಂಗನಮನಾಸನ, ಭುಜಂಗಾಸನ, ಪರ್ವತಾಸನ, ವಾಮಸ್ವಸಂಚಾಲನಾಸನ, ಪಾದಹಸ್ತಾಸನ, ಉದ್ವಾಸಾಸನ, ಪ್ರಣವಾಸನ, ಸ್ವಲ್ಪ ಈ ರೀತಿ ಎರಡು ಕಾಲನ್ನು ಸ್ವಲ್ಪ ಮಾಡಬೇಕು. ವಿಶ್ರಾಂತಿ ಸ್ಥಿತಿಯಲ್ಲಿ ನೀವು ಕುತ್ತಿಗೆಯನ್ನು ಇಟ್ಕೊಳ್ಳಿ. ಎರಡು ಕೈಗಳಿಗೆ ಕಣ್ಣುಚ್ಚಿ ಶಾಂತವಾಗಿದೆ. ಮನಸ್ಸು ಶಾಂತವಾಗುತ್ತದೆ. ಮನಸ್ಸಿನಲ್ಲಿರುವಂಥ ನೀರು ನಿವಾರಣೆಯಾಗಿ ಮನಸ್ಸು ಏಕಾಗ್ರತೆ. ಎರಡೂ ಕಾಲನ್ನು ಸ್ವಲ್ಪ ಪರಿಹರಿಸಿ. ಈ ಸೂಕ್ಷ್ಮ ಯಾವ ನೋವುಗಳಿಂದ ಮೊಣಕಾಲದ ನೋವು, ಬಳ್ಳು ನೋವು, ಹಿಂಬಳದ ನೋವು ನಿವಾರಣೆ. ಪಾದಗಳಿಂದ ಮುಂದೆ ಮಾಡಿ ಇದನ್ನು ಸಮಯ ಶೇಖರ ಮತ್ತು ಸಮಯ 20% ಮಾಡಬೇಕು. ನಾವು ಅರ್ಧಾತಾಸದಲ್ಲಿ ಮುಗಿಸುವುದರಿಂದ ಅಷ್ಟೇ ನಿಮಗೆ ಶಾಂಪುಗಳನ್ನು ಹೇಳ್ತಾ ಇರ್ತೇವೆ. ನೀವು ಸಮಯ ಶೇಖರ ಹೆಚ್ಚೆಚ್ಚಿಗೆ ಈ ರೀತಿ ಹಚ್ಚಿ. ಈಗ ಬಟರ್ಫ್ಲೈ ಮಾಡೋದ್ರಿಂದ ನಮ್ಮ ಬಜ್ಜು ಹೊಟ್ಟೆ ಬಂದಿರ್ತಲ್ಲ ಅವರಿಗೆ ವೇಟ್ ಈ ರೀತಿ ಕಾಲುಗಳನ್ನು ಅಲಗಡಿಸ್ಬೇಕು. ಸಮಯ ಸಿಕ್ಕಾಗ ಇದು ಈ ರೀತಿ ನೀವು ಕಾಯಿ ಕೊಟ್ಟಿರ್ತೀರಿ, ಟಿ ವಿ ನೋಡ್ತಿರ್ತೀರಿ, ಆವಾಗ ಇದನ್ನು ಮಾಡ್ತಾ ಇದ್ರೆ ಒಳ್ಳೆಯದು. ನರ ಸಣ್ಣ ಇರುತ್ತೆ, ಯಾವಾಗ ಎಷ್ಟು ನರ ಸಣ್ಣ ಇರ್ತದೆ ಅಷ್ಟು ಸದಾ ಆ್ಯಕ್ಟಿವ್ ಆಗಿರ್ತದೆ. ಈ ರೀತಿ ಎರಡು ಕಾಲುಗಳನ್ನು ಕೂಡಿಸಿ ಸ್ವಲ್ಪ ಈ ರೀತಿ ಮಾಡಿ. ಮಾಡೋದ್ರಿಂದ ಈ ಮೊಣಕಾಲಿನ ನೋವುಗಳು ಮತ್ತು ಈ ಬೊಜ್ಜು ಕಡಿಮೆ ಆಗ್ತದೆ. ಸ್ವಲ್ಪ ವಕ್ರಾಸನ ಮಾಡೋಣ. ನೋಡಿ ಈ ರೀತಿ ಎಡಗಾಲ ನೀರು ಒಂದು ಬಲಗಾಲ ಚೆಲ್ಲಿ ನಮ್ಮ ಕುತ್ತಿಗೆ ಬಲ ಭುಜದ ನೀರಲ್ಲಿ ಎಷ್ಟು ಸಾಧ್ಯ ಕುತ್ತಿಗೆಯನ್ನು ತಿರುವಿ ಕುತ್ತಿಗೆಯನ್ನು ಹೆಚ್ಚಿಸಿ ತಿರುಗಿಸಿ ಕುತ್ತಿಗೆಯಲ್ಲಿರುವಂಥ ನೋವು ನಿವಾರಣೆ ಮಾಡ್ತೀವಿ. ಇದು ರಿವರ್ಸ್ ಕಾಲಿನ ಕಿರಿಯವಾಗಿ ಬಲಗಲ ಎಡಗೈ ಬಲಗೈಯ ಬಲಗಾಲಿನ ಮೊಣಕಾಲು ಇಟ್ಕೊಂಡು ನಮ್ಮ ಕುತ್ತಿಗೆಯೇ ಹಿಂದೆ ಪತ್ತೆಯೇ ಸಾಧ್ಯತೆ ಸ್ವತ್ತೆ ಅಂತ ಹೇಳಿ ಈ ಆಸನದಲ್ಲಿ ಹೆಚ್ಚಿನ ಬೊಜ್ಜು ಕಡಿಮೆ ಆಗ್ತದೆ. ಸಕ್ಕರೆ ಕಾಯಿ ಶುಗರ್ ಅವರಿಗೆ
ವಕ್ರಾಸನ ಅರ್ಧಮಸ್ತಕಾಸನ ಮಾಡೋದ್ರಿಂದ ಮಂಡೂಕಾಸನ ಮಾಡೋದ್ರಿಂದ ನಮ್ಮ ಸಕ್ಕರೆ ಕಾಯಿಲೆ ನಿವಾರಣೆ ಮಾಡ್ತೀವಿ. ಈಗ ಅರ್ಧಮಚ್ಚೇಂದ್ರಾಸನ ಈ ರೀತಿ ನೋಡಿ. ಬಲಗಾಲನ ಈ ರೀತಿ ಹೋಗಬೇಕು, ಎಡಗಾಲನ ನಿಲ್ಲಿಸಿ ಬಲ ಮೊಣಕಾಲನ್ನ ಇರಬೇಕು, ಎಡಗೈಯಲ್ಲಿ ರೀತಿ ಬರಬೇಕು. ತೆಗೆಸಿ ಎಷ್ಟು ಸಾಧ್ಯ ತೆಗೆಸಿ ಮಾಡೋದ್ರಿಂದ ಐದನೇ ರೀತಿಯುವಂಥ ವಿಷಕಾರಿಗಳ ಹೊರಗಡೆ ಪಿತ್ತು, ಕಫ, ಅಸ್ತಮಾ, ದಮ್ಮು, ಕೆಮ್ಮು ಎಲ್ಲ ನಿವಾರಣೆ ಮಾಡ್ತೀವಿ. ಅದು ಸಕ್ಕರೆ ಕಾಯಿಲೆ ಹೆಚ್ಚೆಚ್ಚಿಗೆ ಒಂದು ನಿಮಿಷ ಇಲ್ಲ ಆಸನದಲ್ಲಿ ಕಣ್ಣು ಮುಚ್ಚಬೇಕು. ನಮ್ಮ ನಾಡಿನ ದೇಹವನ್ನು ಗಮನಿಸಬೇಕು. ಇಷ್ಟು ರಿವರ್ಸ್. ಸ್ವಲ್ಪ ಎಣಿಸಿ ನಿನ್ನೆ ಕಿಡ್ನಿಗೆ ಆಸನ ಮಾಡೋಣ. ಈಗ ಒಂದು ಇವತ್ತು ಬಕಾಸನ ಮಾಡೋಣ. ಬಕಾಸನ ಮಾಡೋದು ಹೇಳಂದರೆ ಈ ರೀತಿ ಕೈಗಳು ತೋರಿ ಕೈಗಳು ಈ ರೀತಿ ಕಾಲನ್ನು ತಗೊಂಡು ನಮ್ಮ ಎರಡು ಕೈಗಳ ಮೇಲೆ ಭಾರ ಹಾಕಬೇಕು. ಈ ರೀತಿ ನಿಧಾನವಾಗಿ ನಮ್ಮೊಂದು ಕಾಲನ್ನು ಈ ರೀತಿ ಇಟ್ಟು ಈ ರೀತಿ ಮಾಡಬೇಕು. ಕೈಗಳನ್ನು ಈ ರೀತಿ ಭಾರ ಹಾಕಬೇಕು. ಎರಡು ಕೈಗಳನ್ನು ಈ ರೀತಿ ಸೈಡ್ ಇಟ್ಕೊಂಡು ಮತ್ತು ಇನ್ನೊಂದು ನಿಧಾನವಾಗಿ ಮಾಡಬೇಕು. ಅಕಸ್ಮಾತ್ ಬಿದ್ದರೆ ನಿಮ್ಮ ಮೂಗೆಲ್ಲ ಜಜ್ಜು ಪೂರ್ತಿ ನಿಧಾನ ಕೈಗಳನ್ನು ಹಿಡಿದು ಮಂಡೂಕಾಸನ ಮಾಡೋಣ. ಸಕ್ಕರೆ ಕಾಯಿಲೆ ಅವರಿಗೆ ಹಾಗೂ ನಮ್ಮ ಜಠರಕ್ರಿಯೆ ಚೆನ್ನಾಗಿ ಮಾಡಲು ಈ ಮಂಡೂಕಾಸನ ಅದು ಒಂದನೇ ಪ್ರಕಾರ. ಎರಡನೇ ಪ್ರಕಾರ ಕೊಡ್ತೇವೆ. ಎಳೆ ಹಸ್ತವನ್ನು ಇಡಬೇಕು, ಬಲ ಹಸ್ತವನ್ನು ಇಡಬೇಕು. ಉಸಿರನ್ನು ಬಿಟ್ಟ ನಿಧಾನವಾಗಿ ಇಡಬೇಕು. ನಮ್ಮ ಎದೆ ಕಡಿತಾಗ ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಈಗ ನಾವು ನಿನ್ನೆ ಹೊಟ್ಟೆ ಕೆಳಗೆ ಮಾಡುವಂಥ ಆಸನ ಮಾಡೋದು
ಈಗೇನು ಮಾಡೋಣ, ಫಸ್ಟ್ಗೆ ಕಂದರಾಸನ ಮಾಡೋಣ. ಕಂದರಾಸನ ನಡೆದ ನೋವುಗಳ ನಿವಾರಣೆ ಆಗ್ತದೆ. ಯಾರಿಗೆ ನಡೆದ ನೋವುಗಳಿಗೆ ನಿವಾರಣೆ ಆಗ್ತದೆ. ನಡೆದು ನೋವಿದ್ದವರಿಂದ ಕಂದರಾಸನ ಮಾಡಬೇಕು. ಅವರವರಿಗೆ ಶೇತು ಬದಲಾಸನ ಮಾಡಬೇಕು. ಎರಡು ಕಾಲದಲ್ಲಿ ರೀತಿ ಮಾಡಿಸ್ಬೇಕು. ಎರಡು ಹಿಂಬಳ ಇಟ್ಕೊಳ್ಬೇಕು. ಪೂರ್ಣವಾಗಿ ಹೋಗಬೇಕು. ಹೆಚ್ಚೆಚ್ಚಿಗೆ ಬರಬೇಕು. ಇದು ಕಂದರಾಸನ. ಈ ರೀತಿ ಹೆಚ್ಚಿಗೆ ಬರಬೇಕು. ನೋಡಬೇಕು. ನಿಲ್ಲುವುದರಿಂದ ನಮ್ಮಲ್ಲಿ ನಡುವ ಭಾಗ, ಈ ಭಾಗ ಎಲ್ಲ ನಿವಾರಣೆ ಆಗ್ತದೆ. ಮೊಣಕಾಲು ನೋವು ನಿವಾರಣೆ ಆಗ್ತದೆ. ಗಟ್ಟಿತನ ಬರ್ತದೆ ಮೊಣಕಾಲು. ಇದನ್ನೇ ಏನು ಮಾಡಬೇಕು, ಕೈಗಳನ್ನು ಸಪೋರ್ಟ್ ಮಾಡಿ. ಈ ರೀತಿ ಕೈಗಳನ್ನು ಸಪೋರ್ಟ್ ಮಾಡೋದ್ರಿಂದ ಸೇತು ಬಂದಾಗ, ಸೇತುವೆ ಅಂದರೆ ನಮ್ಮ ಇದು ಸೇತುವೆಗಿದೆ. ಸೈಕಲ್ ಮೋಟರ್ ಹಾರುವಾಗ ಈ ರೀತಿ ಈ ಆಸನ ಹೆಚ್ಚೆಚ್ಚಿಗೆ ನಿಲ್ಲಬೇಕು. ಈ ರೀತಿ ನಿಲ್ಲಬೇಕು, ಹೆಚ್ಚೆಚ್ಚಿಗೆ ನಿಲ್ಲಬೇಕು. ಇಷ್ಟ. ಈಗ ಏನು ಮಾಡೋಣ, ಈಗ ಒಂದೇ ಕಾಲಿಗೆ ಬಿಗ್ ಜೀರೋ ಬರುತ್ತೆ. ಈ ರೀತಿ ಅದನ್ನ ರಿವರ್ಸ್ ಮಾಡೋದು. ಇದು ನಾವು 5 ಸಲ ಮಾಡೋದು. ಇದು ಎಡಗಾಲಿಂದ ಈ ರೀತಿ ಬಿಗ್ ಜೀರೋ ಬರುತ್ತೆ. ಎಡಗಡೆಯಿಂದ ತಿರುಗಿಸೋದು. ಅದನ್ನ ರಿವರ್ಸ್ ಮಾಡೋದು. ಈಗ ಎರಡೂ ಕಾಲುಗಳ ಕುರಿತು ಏನು ಮಾಡಬೇಕು, ಎರಡೂ ಕೈಗಳು ಈ ರೀತಿ ಕೆಳಗಡೆ ಮಾಡಿ ಈ ರೀತಿ ತಿರುಗಿಸ್ಬೇಕು. ಚೆಕ್ ಮಾಡಿ ಒಂದು 10 ಸಲ ಮಾಡಬೇಕು. ಇವಾಗ ರಿವರ್ಸ್ ಮಾಡಬೇಕು. ಈ ರೀತಿ ರಿಪೇಟ್ ಮಾಡಬೇಕು. ಬಿಗ್ ಜೀರೋ ಬರಬೇಕು. ಹಾಗಾಗಿ ಈ ಒಂದು 10 ಸಲ ಮಾಡಬೇಕು. ಈಗ ಏನು ಮಾಡಬೇಕು, ಸೈಕಲ್ ಬರಗಾಲಿಂದ ಸೈಕಲ್ ರೀತಿ ಆಡೋಗ್ತದೆ. ಈ ರೀತಿ ಹಿಂದೆ ಸೈಕಲ್ ಚಾಡೋಗ್ತಿರೋದು. ಅದನ್ನ ರಿವರ್ಸ್ ಮಾಡಬೇಕು. ಈ ರೀತಿ ಮಾಡಬೇಕು. ಎಡಗಾಲಿಂದ ಪೂರ್ಣವಾಗಿ ಒಂದು ರೀತಿ ಕಾಲವನ್ನು ಮುಂದಿಟ್ಟು ಹೋಗಬೇಕು. ನೋಡಿ, ಬಜ್ಜು ನಿಮ್ಮ ಬಸ್ ಕಡಿಮೆ ಆಕತಿ, ಸಿಗಬಲ್ಲರ ಬಜ್ಜು, ಉಡಲು ಬಜ್ಜು, ವೇಟ್ ಕಡಿಮೆ ಆಕತಿ, ಹತ್ತು ಕಡಿಮೆ ಆಗ್ತದೆ. ಅವರ ಮುಂದೆ ನಮ್ಮ ವಾಟದಲ್ಲಿ ಹೇಳ್ತಾರೆ ಅವರು ಈ ರೀತಿ ಮಾಡಬೇಕು. ಏನು ಮಾಡಬೇಕು, ಎರಡೂ ಕಾಲನ್ನು ಕೂರಿಸಬೇಕು. ಎರಡೂ ಕಾಲ ಕೂರಿಸಿ ಸೈಕಲ್ ಮಾಡಿ. ಸೈಕಲ್ ಕೂರಿಸಿ ನೀವು ಸೈಕಲ್ ಹೊಡೆದಾಗ ಬಜ್ಜು ಬಟ್ಟೆ ಕಾಮ ಕಡಿಮೆ ಆಗ್ತದೆ. ನೋಡಿ, ಮಾಮೂಲಿ ಸೈಕಲ್ಗಳು ಬರ್ತಿದೆ. ಸೈಕಲ್ಗಳು ಉಪಯೋಗ ಮಾಡ್ತಿದ್ದೆ, ಪಟ್ಟು ಬರ್ತಿರಲ್ಲ. ಈಗ ಯಾರು ಸೈಕಲ್ ಹೊಡೆಯೋದಿಲ್ಲ. ಹೀಗಾಗಿ ಒಂದು ಬಜ್ಜು ಬರ್ತದೆ. ಅದಕ್ಕಾಗಿ ನಾವೇ ಆಸನದಲ್ಲಿ ಸೈಕಲ್ ಹೋಗ್ಬೋದು. ಸೈಕಲನ್ನು ತಿಳಿಬೇಕಾಗಿದೆ. ಸೈಕಲ್ ಈ ರೀತಿ ಒಂದು 10 ಸಲ 20 ಸಲ ಮಾಡಬೇಕು. ಏನು ಮಾಡೋಣ, ಮರ್ಕಟ ಆಸನ ಮಾಡೋಣ. ಮೊದಲನೇ ಮರ್ಕಟ ಆಸನ. ಇದರಲ್ಲಿ 5 ಪ್ರಕಾರಗಳ 3 ಪ್ರಕಾರಗಳು ಮಾಡೋಣ. ಈ ರೀತಿ ಅಂಗೈಗಳು ಮೇಲ್ಗಡೆ ನಿಂತ್ಕೊಂಡಿರಬೇಕು. ಈಗ ಈ ಎಡಗಡೆ ಎರಡೂ ಕಾಲನ್ನು ಎಡಗಡೆ ತಿರುಗಿಸ್ಬೇಕು. ನಮ್ಮ ಕುತ್ತಿಗೆ ಒಳಗಡೆ ಇರಬೇಕು. ಹಿಂಬದಿನಾಗ ಎಡಗಡೆ ಹಿಂಬದಿನ ಬಲಗಡೆಯಿಂದ ಇರಬೇಕು. ಮೊಣಕಾಲಿನ ಮೇಲೆ ಮೊಣಕಾಲು ಇರಬೇಕು. ಎರಡೂ ಕಾಲನ್ನು ನೆಲಕ್ಕಾಗಿರಬೇಕು. ಇದು ಎಡಗಡೆ ಕಾಲು ನೆಲಕ್ಕಾಗಿರಬೇಕು. ಅದರ ಮೇಲೆ ಬಲಗಡೆ ಕಾಲು ಇರಬೇಕು. ಹಾಗೆ ಎಡಗಡೆ ಈ ರೀತಿ ಮಾಡಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮೊಣಕಾಲದ ಮೂಗುಗಳ ನಿವಾರಣೆ ಆಗ್ತದೆ. ಒಂಥರ ನಡುವಿರುವಂಥ ಚಾನ್ಸಸ್ ಇರ್ತಾವೆ. ರೂಢಿ ಇರೋಂಗಿಲ್ಲ. ಅದಕ್ಕೆ ಏನು ಮಾಡಬೇಕು, ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ಏನು ಮಾಡಬೇಕು,
ಆಸನಗಳನ್ನು ನಿಧಾನವಾಗಿ ಮಾಡಬೇಕು. ಈಗ ಈ ರೀತಿ ಎಡಕ್ಕೆ ಬಲಕ್ಕೆ ತಿರುಗಿಸ್ಬೇಕು. ನೋಡಿ, ಈ ರೀತಿ ನಿಧಾನವಾಗಿ ಎಡಕ್ಕೆ ಬಲಕ್ಕೆ ತಿರುಗಿಸ್ಬೇಕು. ತಿರುಗಿಸೋದ್ರಿಂದ ನೋಡಿ, ಬಂದು ಈ ಆಟ ಕಾಂಪ್ಯೂಟರ್ ಮಾಡಿ ಕೆಲಸ ಮಾಡ್ತಿರ್ತಾರೆ ಅವರು. ಬೇರೆ ಇದು ಮರ್ಕಟ ಆಸನ, ಮೊದಲು ಮರ್ಕಟ ಆಸನ ಈ ರೀತಿ ಹೆಚ್ಚೆಚ್ಚಿಗೆ ಮಾಡಬೇಕು. ಆಮೇಲೆ ಎರಡು ಕಾಲನ್ನು ಸ್ವಲ್ಪ ಅಗಲ ಮಾಡಿ ಈ ರೀತಿ. ಅದಕ್ಕೆ ಎಡಗಾಲಿನ ಹಿಂಬಳಕ, ಬಲಗಾಲಿನ ಮೊಳಕ ಬರ್ತದೆ. ನಮ್ಮ ಕುತ್ತಿಗೆ ನಿರ್ದಿರಿಸಿದೆ ಈ ರೀತಿ ಮಾಡಿ. ಈ ರೀತಿ ಒಂದು 10 ಸಲ ಈ ರೀತಿ ಮಾಡಿ ನಿಮ್ಮ ತಾನೇ ಬರ್ದು ಡೈಲಿ ಮಾಡಿ. ನಿಮ್ಮ ಬಟ್ಟೆ ಕಡಿಮೆ ಆಕತಿ, ಹೊಟ್ಟೆ ಬಂದಿರ್ತದೆ, ಆ ಬಟ್ಟೆ ಕಡಿಮೆ ಆಕತಿ. ಈ ರೀತಿ ಈಗ 3ನೇ ಬಟ್ಟೆ ಆಸನ. ಬಲಗಾಲನ ಎತ್ತಿ ಈ ರೀತಿ ಇಟ್ಕೋಬೇಕು. ಬಲಗಾಲ ಇರಬೇಕು, ಎಡಗಾಲ ಶರೀರ ಇರಬೇಕು. ನಮ್ಮ ಕುತ್ತಿಗೆ ಬಲಗಡೆ ಹೇಗಿರಬೇಕು ಈ ರೀತಿ ಇರಬೇಕು. ಚೇಂಜ್ ಈ ರೀತಿ ಮಾಡಬೇಕು. ಏನು ಮಾಡಬೇಕು ಈಗ? ತಾಳಪಾದಾಸನ. ನಮ್ಮ ಎರಡು ಕಾಲದಲ್ಲಿ ಏನು ಮಾಡಬೇಕು? ಭೂಮಿಯಿಂದ ಒಂದು ಗೇಟ್ ಹಾಕಬೇಕು. ಇಷ್ಟೇ. ಆಮೇಲೆ ನಿಧಾನವಾಗಿ ಅರ್ಧಹಲಾಸನ ಈ ರೀತಿ ಕಾಲ ನೇರವಾಗಿ ನಮ್ಮ ದೃಷ್ಟಿ ಒಳಗಡೆ ಕಾಲುಗಳು ಶಿರ ಈ ರೀತಿ ಕೈಗಳನ್ನ ತಾಯಿಗೆ ಹಾಕಬೇಕು. ಅಂಗೈಗಳು ಮೇಲ್ಗಡೆ ಕೆಳಮುಖವಾಗಬೇಕು. ಆಮೇಲೆ ಸರ್ವಾಂಗಾಸನ ಮಾಡೋದು. ಎರಡೂ ಕಾಲಗಳು ಈ ರೀತಿ ಇಟ್ಟುಕೊಂಡು ಸ್ವಲ್ಪ ಈ ರೀತಿ ಹೋಗು. ಸರ್ವಾಂಗಾಸನ ಎರಡು ಕಾಲಗಳು ಕೈಗಳು ನಿಲ್ಲಬೇಕು. ಯಾರಿಗೆ ಶಿಷ್ಟಾಸನ ಬರೋದಿಲ್ಲ ಅವರು ಸರ್ವಾಂಗಾಸನ ಮಾಡಬಹುದು. ಸರ್ವಾಂಗಾಸನ ಮಾಡಿದಷ್ಟೇ ಶಿರಸಾಸನ ಮಾಡಿದಷ್ಟೇ ಸರ್ವಾಂಗಾಸನಗಳು ಭಾಗವಹಿಸುತ್ತಾರೆ. ಆ ನಿಧಾನವಾಗಿ ಪೂರ್ಣ ಹಲಾಸನ ಯಾರಿಗೆ ಎಷ್ಟು ಕೊಟ್ಟರೆ ಅಷ್ಟು ಮಾಡಿ. ಪೂರ್ಣ ಮಾಡಬೇಕಿಲ್ಲ, ಒಂದೇ ಸಲ ಮಾಡೋದಿಲ್ಲ. ಈ ರೀತಿ ಪೂರ್ಣ ಹಲಾಸನ ಮಾಡಬೇಕು. ಎರಡೂ ಕಾಲಿಗೆ ಬಲಗಡೆ ತಾಗಿರಬೇಕು. ನಮ್ಮ ಕಾಲಗಳು ನೇರವಾಗಿರಬೇಕು. ಈ ರೀತಿ ಕೈಗಳು ಕೆಳಮುಖವಾಗಿರಬೇಕು. ಈಗ ನಿಧಾನವಾಗಿ ಕೆಳಗೆ ಬರಬೇಕು. ಈಗ ಪವನ ಮುಕ್ತಾಸನ. ಈ ರೀತಿ ಪವನ ಅಂತಂದ್ರೆ ಗಾಳಿ ಮುಕ್ತಾರೆ ಹೊರಗೆ ಹಾಕ್ತಾರೆ. ಒಂದೊಂದು ಕಾಲಿಂದ ನೋಡಿ ಈಗ ಪವನ ಮುಕ್ತಾಸನ ಈ ಪಾದ ತೊಗೊಳ್ಬೇಕು. ಈ ರೀತಿ ಏನು ಮಾಡಬೇಕು. ಯಾರಿಗೆ ಗ್ಯಾಸ್ ಪ್ರಾಬ್ಲಮ್ ಐತಿ, ಡೈಜೆಷನ್ ಚೆನ್ನಾಗಿ ಆಗೋದಿಲ್ಲ, ಈ ಮಾಡೋದ್ರಿಂದ ಪವನ ಮುಕ್ತಾಸನ ಮಾಡೋದ್ರಿಂದ ಗ್ಯಾಸಿನ ಪ್ರಾಬ್ಲಮ್ ಕಡಿಮೆ ಆಗ್ತದೆ. ನಮ್ಮ ಈ ಜಠರ ಕ್ರಿಯೆ, ಅಡುಗೆ ಮಾಡುವಂಥ ಈ ಜಠರ ಕ್ರಿಯೆ ಅದು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಪವನ ಮುಕ್ತಾಸನವನ್ನು ಮಾಡಿ ಈ ರೀತಿ ಮಾಡಿ ಹೆಚ್ಚೆಚ್ಚಿಗೆ ನಿಲ್ಲಬೇಕು. ಕುತ್ತಿಗೆ ನೋವಿದ್ದವರು, ಕುತ್ತಿಗೆ ಭಾಳ ನೋವಿತ್ತಂದ್ರೆ ಅವರು ಇಷ್ಟ ಕುತ್ತಿಗೆ ಪವನ ಮುಕ್ತಾಸನ ಎಲ್ಲಿ ಮಾಡಬೇಕು. ಈ ರೀತಿ ಪವನ ಮುಕ್ತಾಸನ ಇನ್ನು ನಾವು ಹೀಗೆ ಸ್ವಲ್ಪ ಮಾಡಬೇಕು. ಇನ್ನೂ ಮಾಡಿರ್ಬೋದು. ಅಂದರೆ ಎರಡಕ್ಕೆ ಬರಕ್ಕೆ ತಿನ್ನಿಸ್ಬೋದು. ಈ ರೀತಿ ನಮ್ಮ ಡೈಜೆಷನ್ ಚೆನ್ನಾಗಿ ಡೈಜೆಷನ್ ಅಥವಾ ಮೊಣಕಾಲು ಕೈ ಎಲ್ಲ ಹೊತ್ತಿನ ನೋವುಗಳೆಲ್ಲ ನಿವಾರಣೆ ಆಗ್ತದೆ. ಈ ಆಸನ ಮಾಡೋದ್ರಿಂದ ಪವನ ಮುಕ್ತಾಸನ ಒಳ್ಳೆಯ ಆಸನ ಆಗಬೇಕು.
ಈ ರೀತಿ ಸ್ವಯಂತಾಸನಗಳು ಮಾಡ್ಬೋದು. ಇನ್ನೊಂದು ಆಸನಗಳು ಸಾಕಷ್ಟಿವೆ. ಇಲ್ಲಿಗೆ ಶವಾಸನ ಮಾಡೋಣ. ಒಂದು ಸೆಕೆಂಡ್ ಕಣ್ಮುಚ್ಚಿ ಅಂಗೈಗಳು ಆಸನ ಮಾಡ್ತಾರೆ. ಆಸನ ಮಾಡಿ ದೇವರು ಬೆಳೆದಿದೆ. ಈ ಬೆಳೆದ ಶವಾಸನದ ಶಾಂತಿಯನ್ನು ಪಡೆದುಕೊಳ್ಳೋಣ. ಎಲ್ಲ ಆಸನ ಮಾಡಿದ ನಂತರ ಶವಾಸನ ಮಾಡಲೇಬೇಕು. ಶವಾಸನ ಮಾಡೋದ್ರಿಂದ ನಮ್ಮ ಶರೀರ ಶಾಂತ, ಮನಃಶಾಂತ. ಅದಕ್ಕೆ ಕಾಲಿನ ಬೆರಳುಗಳನ್ನು ಹಿಡಿದು ನೆತ್ತಿಗಳನ್ನ ಕೈಗಳನ್ನು ಎಲ್ಲವನ್ನು ಸಡಿಲಿಸಿ ನಿಧಾನವಾಗಿ ಉಸಿರಾಟವನ್ನು ಪ್ರಾರಂಭ ಮಾಡೋಣ. ಈ ಓಂಕಾರ ಸ್ವರಗಳು ದೇಹದಿಂದ ಪಸರಿಸಿ ಇಡೀ ದಿನ ನಾವು ಆನಂದವಾಗಿ ಲೌಕಿಕರು ಸಹಕಾರಿಯಾಗುವುದು. ನಿಧಾನ ಎರಡು ಕೈಗಳನ್ನು ಜೋಡಿಸಿ ಕೈಗಳಿಗೆ ಕಣ್ಣಿಗೆ ಆಡಿಸಿ ಬಲಗೈನಲ್ಲಿ ಇದ್ದು ಕೂಡಿ ಈ ರೀತಿ ಆಸನಗಳನ್ನು ನಾವು ದಿನ ಮಾಡಬೇಕು. ಹೀಗೆ ನಾವು ಈಗಾಗಲೇ